ಇದೆಲ್ಲ ನಾನ್ ಮಾಡ್ತಾ ಇರೋದು ನನ್ ಮಗನ್ ಸಮಾಧಾನಕ್ಕೋಸ್ಕರ. ನಾವು ಹಾಕೋ ಕಂಡೀಷನ್ಸ್ ಕೇಳಿ ಅವನ್ ಹೆದರ್ಕೊಂಡು ಸುಸ್ತಾಗಿ ಅವನೇ ಕೈ ಮುಗಿದು ಈ ಸಂಬಂಧನೇ ಬೇಡ ಅಂತ ಹೊರಟೋಗ್ಬೇಕು. ಇದನ್ ಕಟ್ಟಕ್ ಸಾನೆ ದುಡ್ಡು ಖರ್ಚಾಗಿರ್ತದೆ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಮೋಹನ್, ಸಾಹೇಬ್ರ ಮ್ಯಾನೇಜರ್. ಪ್ಲೀಸ್ ಕಮ್. ಆಯ್ತು ಬನ್ನಿ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಓಕೆ, ದಟ್ಸ್ ರೈಟ್. ಥ್ಯಾಂಕ್ ಯು ಸರ್. ಮುತ್ತಣ್ಣವ್ರು ಬಂದಿದ್ದಾರೆ. ಪ್ಲೀಸ್ ಬನ್ನಿ. ನಮಸ್ಕಾರ ಸರ್. ನೋಡಿ, ಐ ಹ್ಯಾವ್ ಅನ್ ಇಂಪಾರ್ಟೆಂಟ್ ಬೋರ್ಡ್ ಮೀಟಿಂಗ್ ಟು ಅಟೆಂಡ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಟೆಂಡ್ ಮಾಡಬೇಕು. ಅದಕ್ಕೆ ಮದುವೆ ವಿಷಯನೆಲ್ಲ ನಮ್ PA ನಿಮ್ ಹತ್ರ ಡಿಸ್ಕಸ್ ಮಾಡ್ತಾರೆ. ಎಲ್ಲ ಹೇಳಿದೀನಿ. ಆಗ್ಬೋದು ಸರ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಮ್ಯಾನೇಜರ್, ಬನ್ನಿ ಸರ್. ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ಎಲ್ಲ ರೆಡಿ ಸರ್. ನೋಡಿ, ಹೆಣ್ಣನ್ನ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಅವ್ರ ಅಭ್ಯಂತರ ಏನೂ ಇಲ್ಲ. ಆದ್ರೆ ನೀವು ಸ್ವಲ್ಪ ಮನಸ್ಸು ಮಾಡ್ಬೇಕು. ನಮ್ಮ ಯಜಮಾನ್ರಿಗಿರೋದು ಒಬ್ಬನೇ ಮಗ. ಇರೋ ಹೆಣ್ಮಕ್ಳಿಗೆಲ್ಲ ದೊಡ್ಡ ದೊಡ್ಡ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ದಾರೆ. ಅವ್ರಿಗೂ ಈ ರಾಜಕೀಯ ವ್ಯಕ್ತಿಗಳು, VIPs, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಜೊತೆಗೆ ಫಾರಿನ್ ಇಂದ ಎಲ್ಲ ಬರ್ತಾರೆ. ಅವ್ರಿಗೆಲ್ಲ 5 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ ಮಾಡಬೇಕು. ಮದುವೆನ ಬೆಂಗಳೂರು ಪ್ಯಾಲೇಸ್ ಅಲ್ಲೇ ಮಾಡ್ಕೊಡ್ಬೇಕು. ಸುಮಾರು 1.5 ಇಂದ 2 ಲಕ್ಷ ಜನ ಸೇರ್ತಾರೆ. ಅವ್ರಿಗೆಲ್ಲ ಈ ರಾಜಸ್ಥಾನ, ಗುಜರಾತ್ ಇಂದ ಅಡಿಗೆ ಅವ್ರು ಕರೆಸಿ ಅಡಿಗೆ ವ್ಯವಸ್ಥೆನ ಮಾಡ್ಕೊಡ್ಬೇಕಾಗತ್ತೆ. ಇನ್ನೊಂದು ವಿಷಯ, ಅವ್ರು ಹೇಳಿದ ಕಡೆ ಈ ಒಡವೆ, ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಬೇಕಾಗತ್ತೆ. ಮದುವೆ ಆದ್ಮೇಲೆ 5 ಸ್ಟಾರ್ ಹೋಟ್ಲಲ್ಲೇ ಫಸ್ಟ್ ನೈಟ್ ಮಾಡ್ಕೊಡ್ಬೇಕು. ಹನಿಮೂನ್ಗೆ ಫಾರಿನ್ ಕಳ್ಸಿಕೊಡ್ಬೇಕಾಗತ್ತೆ. ಈ ಎಲ್ಲಾ ಕಂಡೀಷನ್ಸ್ ನೀವು ಒಪ್ಪೋದಾದ್ರೆ ನಮ್ಮ ಯಜಮಾನದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು? ಏನು 1.5 ಇಂದ 2 ಕೋಟಿ. 2 ಕೋಟಿ? ಆಯ್ತು, ನನಗೊಪ್ಪಿಗೆ ಅಂತ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಡಿ. ಸರ್, ನೀವು ಹೇಳಿದ ಎಲ್ಲಾ ಕಂಡೀಷನ್ಸ್ಗೂ ಅವರು ಒಪ್ಕೊಂಡ್ಬಿಟ್ರು ಸರ್. ವಾಟ್? ನಾನ್ ಹೇಳಿದ ಎಲ್ಲಾ ಕಂಡೀಷನ್ಸ್ಗೂ ಒಪ್ಕೊಂಡ್ಬಿಟ್ರ? ಹೌದು ಸರ್. ಅಷ್ಟೆಲ್ಲ ಅರೇಂಜ್ ಮಾಡೋದಕ್ಕೆ ಸಾಧ್ಯನಾ ಅವ್ರ ಕೈಲಿ? ಸರ್, ಅವ್ರನ್ನ ನೋಡಿದ್ರೆ ಡೆಫಿನೆಟ್ ಆಗಿ ಅರೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್. ಮಾಡ್ಕೂಡ್ದು. ತಾಳಿ ಕಟ್ಟೋ ಕೊನೆ ಕ್ಷಣದಲ್ಲಾದ್ರೂ ಸರಿ, ಒಂದು ಚಿಕ್ಕ ತಪ್ಪಾದ್ರೂ ಆಗ ಮದುವೆ ನಿಲ್ಲಿಸ್ಬೇಕು. ಓಕೆ ಸರ್. ಹೇಳಿದಕ್ಕೆಲ್ಲ ಹೂವು ಅಂತ ಬಸ್ಸು ನಂಗೆ ತಲೆ ಅಲ್ಲಾಡ್ಸ್ಬಿಟ್ಟಲ್ಲ. ಮದುವೆಗೆ 2 ಕೋಟಿ ರೂಪಾಯಿ ಖರ್ಚಾಯ್ತದಂತೆ. ಆಗ್ಲಿ ಬಿಡು ರಾಮಣ್ಣ, ನನ್ ತಂಗಿ ಸಂತೋಷಕ್ಕಿಂತ ಇದೇನು ಹೆಚ್ಚಲ್ವಲ್ಲ. ಅದ್ ಸರಿ ಮುತ್ತಣ್ಣ, ಆದ್ರೆ ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯ? ನಮಸ್ಕಾರ ಸೇಠ್ಜಿ. ओ नमस्कार मुत्तಣ್ಣ. आइए आइए बैठिए बैठिए. अरे चाय ला रहे? जी साहब. ಏನ್ ಬಂದಿದ್ದು ಮುತ್ತಣ್ಣ? ನನ್ ತಂಗಿಗೆ ಮದುವೆ ನಿಶ್ಚಯ ಆಯ್ತು. बहुत अच्छा. ದೊಡ್ಡ ಕಡೆ ಸಂಬಂಧ, ಸ್ವಲ್ಪ ಜಾಸ್ತಿ ಹಣ ಬೇಕಾಗಿತ್ತು. ನೀವು ದೊಡ್ಡ ಮನ್ಸ್ ಮಾಡಿ. ದೊಡ್ಡ ಮನಸ್ಸು ಏನ್ ಬಂತು ಮುತ್ತಣ್ಣ? ನಿಮಗಿಲ್ಲ ಅಂತೀನ? ಹೋದ್ ಬಾರಿ ತಕೊಂಡಿರೋ ಸಾಲ ನಿಯತ್ತಾಗಿ ಕರೆಕ್ಟ್ ಆಗಿ ಕೊಟ್ಟಿದ್ದೀರಿ. ನಿಮ್ಮಂತವ್ರು ಇರೋದ್ರಿಂದನೇ ದೇಶ ಉದ್ಧಾರ ಆಗೋದು, ನಮ್ಮಂತವ್ರು ಉದ್ಧಾರ ಆಗೋದು. ನಾಳೆ ಬನ್ನಿ, ಪೇಪರ್ಸ್ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಸೈನ್ ಮಾಡಿ ಹಣ ತಕೊಂಡೋಗಿ. ಆಗ್ಬೋದಾ? ಆಯ್ತು.
ಮುತ್ತಣ್ಣ, ನಾನ್ ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಚೇಚೆ, ಹಾಗೆಲ್ಲ ಮಾತಾಡ್ಬೇಡಿ. ಇಲ್ಲ, ನಿಮ್ ಮುಂದೆ ನಾ ತುಂಬಾ ಸಣ್ಣವನಾಗ್ಬಿಟ್ಟೆ. ತಾವು ದೊಡ್ಡವರು, ಹಾಗೆಲ್ಲ ಮಾತಾಡ್ಬಾರ್ದು. ಹಣದಲ್ಲಿ ವಯಸ್ಸಿನಲ್ಲಿ ದೊಡ್ಡವನಿರ್ಬೋದು, ಆದ್ರೆ ಗುಣದಲ್ಲಿ ನೀವೇ ದೊಡ್ಡವರು. ಯಾಕೆಂದ್ರೆ ನಾನೇ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ರು ಇಷ್ಟೊಂದು ಅದ್ದೂರಿಯಾಗಿ ಒಂದು ಚಿಕ್ಕ ಕೊರತೆನೂ ಬರದ ಹಾಗೆ ಮಾಡಕ್ಕೆ ನನ್ನಿಂದ ಆಗ್ತಾ ಇರ್ಲಿಲ್ಲ. ನಿಮ್ಮಂಥವ್ರ ಜೊತೆ ಸಂಬಂಧ ಬೆಳೆಸಿದ್ದು ನನ್ ಪುಣ್ಯನಪ್ಪ. ತುಂಬಾ ಸಂತೋಷ. ಆದ್ರೆ ನಂದೊಂದ್ ಮಾತು. ಏನ್ ಹೇಳಿ? ಈ ಮದುವೆನ ನಾನೇ ಮಾಡಿದ್ದು ಅಂತ ನನ್ ತಂಗಿಗೆ, ನಿಮ್ ಮಗನ್ಗೂ ಗೊತ್ತಾಗದ್ ಬೇಡ. ಹ್ಯಾಟ್ಸ್ ಆಫ್. ಆಯ್ತು ಮುತ್ತಣ್ಣ. ಆನಂದ್, ಡ್ಯಾಡ್, ಹನಿಮೂನ್ ಅಂತ ಬಿಸ್ನೆಸ್ ಮರ್ತ್ಬಿಡ್ಬೇಡ. ನೋ ಡ್ಯಾಡ್. ಆ ಕಡೆನೂ ಸ್ವಲ್ಪ ಗಮನ ಇರ್ಲಿ. ಶೋರ್. ನೋಡಿದ್ರ ಮುತ್ತಣ್ಣ, ಮದ್ವೆ ಆಗಿನ್ನು 4 ದಿವಸ ಆಗಿಲ್ಲ, ಹನಿಮೂನ್ ಅಂತ ಕಳಿಸ್ತಾ ಇದಾರೆ, ಜೊತೆಗೆ ಬಿಸ್ನೆಸ್ ಗಂಟು ಹಾಕ್ತಾ ಇದಾರೆ. ಮಕ್ಳಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರ್ಬೇಕು. ಏನಂತೀರಿ ಮುತ್ತಣ್ಣ? ಅದು ಸರಿನೇ. ಹೋಗ್ಬರ್ಲಿ ಬಿಡಿಮ್ಮ. 1 ವರ್ಷ ತಾನೆ, ಚಿಟ್ಕೆ ಹೊಡೆಯಷ್ಟು ಮುಗ್ದೋಗುತ್ತೆ. ನಮ್ ಮದ್ವೆ ಮಾಡಿ ನಿಮ್ ಜವಾಬ್ದಾರಿ ಕಮ್ಮಿ ಮಾಡ್ಕೊಂಡು ನಮ್ ಜವಾಬ್ದಾರಿ ಜಾಸ್ತಿ Okay, ಮಾಡಿದೀರಾ. ಅಂತ ಜವಾಬ್ದಾರಿ ನಿನ್ಗೇನ್ ಕೊಟ್ಟಿದ್ದೀನಿ ಕೂಸು? ಮತ್ತಿನ್ನೇನಣ್ಣ, ನಾನ್ ನಿಂಗ್ ಹುಡ್ಗಿ ನೋಡ್ಬೇಕು, ನಿನ್ ಮದ್ವೆ ಮಾಡ್ಬೇಕು, ನಿಮ್ ಸಂತೋಷನ ನಾ ಕಣ್ ತುಂಬಾ ನೋಡ್ಬೇಕು. ಅದ್ ನಮ್ ಜವಾಬ್ದಾರಿ ಅಲ್ವಾ? ಅದನ್ನೆಲ್ಲ ಈಗ ಹೇಳು. ಹಂಗ್ ಕೇಳ್ರವ ಈಗ. ನಮ್ಮಣ್ಣ ಸ್ವಲ್ಪ ಸುಮ್ನೆ ಇರು. ನೀ ಸುಮ್ನಿರು ಮುತ್ತಣ್ಣ. ನಾನೇನಾದ್ರೂ ಪ್ರೀತಿಯಿಂದ ಮದುವೆ ವಿಷಯ ಎತ್ತಿರೋ ಸಾಕು, ನನ್ ಬಾಯಿ ಮುಚ್ಚಿಸ್ಬಿಡೋರು ನೀ ಸುಮ್ನಿರು ಅಂತ. ಸರಿ ಕೇಳ್ರಿ, ದಬಾಯಿಸ್ರಿ ಅವ್ರಿಗೀಗ. ಅಣ್ಣ, ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು. ಅಯ್ಯೋ. ನಾಚಿಕೆ ಪಟ್ಕೋಬೇಡ. ಹೇಳಣ್ಣ, ಅವ್ರ ಹತ್ರ ಹೋಗಿ ಮಾತಾಡಿ ನಿನ್ ಮದ್ವೆ ಫಿಕ್ಸ್ ಮಾಡ್ತೀವಿ. ಈಗ ಉತ್ತರ ಕೊಡಿ. ಆಯ್ತು ಆಯ್ತು. ಪದ್ಮ ಊರಿಂದ ಬಂದ್ಮೇಲೆ ಹುಡುಗಿನ ತೋರಿಸ್ತೀನಿ. ನಿಮ್ಗೆಲ್ಲ ಇಷ್ಟ ಆದ್ಮೇಲೆ ಮದುವೆ ಆಯ್ತಾ? ಆಯ್ತು ಅಣ್ಣ. ಪದ್ಮಾ, ಟೈಮ್ ಆಗುತ್ತೆ. ಬಂದೆ. ನಡೆಯಮ್ಮ. ಸುತ್ತಮುತ್ತ ಯಾರು ಇಲ್ಲ, ಡಗ 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 ಡಗ. ನಾನು ನೀನು ಇಲ್ಲಿ ಎಲ್ಲ ಡುಮು 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 ಡುಮು. ನಮ್ಮ ಮಾವನ್ಗೆ ಏನಾದ್ರು ತಗೊಂಡು ಹೊಡೆದಾಕ್ಬಿಡ್ಬೇಕು. ಅವ್ನ್ ಮಾತ್ರ 6ರಿಂದ 12, ನಮಗೆ ದೇವುಗಳು ಸಂಸಾರ ಮಾಡೋ ಟೈಮಲ್ಲಿ ನಾವು ಮಲ್ಕೊಂಡು ಏನ್ ಮಾಡ್ಬೇಕು? ನಿದ್ರೆ ಮಾಡ್ಬೇಕು. ಅಯ್ಯೋ, ಈ ಟೈಮ್ ಬೇರೆ ಓಡ್ತಾ ಇಲ್ವೇ? ಒಂದ್ ಕೆಲಸ ಮಾಡೋಣ, ಟೈಮೇ ಶಿಫ್ಟ್ ಮಾಡ್ಬಿಡೋಣ. ಸೆಕೆಂಡ್ ಶಿಫ್ಟ್ ನನ್ ಮಗನೇ, ಇನ್ನೂ 2 ಗಂಟೆ ಟೈಮ್ ಇದೆ. ಯಾಕ ಬಾಗಿಲು ಬಡಿತಾ ಇದ್ಯಾ? ನಿನ್ಗೆ 2 ಗಂಟೆ ಎಕ್ಸ್ಟ್ರಾ ಕೊಟ್ರು ನಿನ್ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ತೆಗೆಯಲೇ ಕರಡಿ ತಲೆ ನನ್ ಮಗನೇ. ಬಾರಲೇ ಬಾರ. ಯಾಕೋ ನಮ್ ಶಿಫ್ಟ್ ಇನ್ನೂ ಮುಗ್ದಿಲ್ಲ, ಯಾಕ ಬಾಗಿಲು ಬಡಿತ್ಯಾ? ಶಿಫ್ಟ್ ಇನ್ನು ಮುಗ್ದಿಲ್ವಾ? ಹಲೋ, ಪ್ಲೀಸ್ ಕಮ್ ದಿಸ್ ಸೈಡ್. ಏನು? ಸಿ ದ ಟೈಮ್. 12 ಗಂಟೆನಾ? ನಾನ್ ಇನ್ನು ಈಗ ಒಳಗಡೆ ಹೋಗೋಗ 10 ಗಂಟೆ ಹೊಡೆದಿತ್ತು. ನಿನ್ ರಬ್ಬರ್ ತರ ಎಳಿತಾ ಇದ್ರೆ 12 ಆಗತ್ತೆ, 1 ಆಗತ್ತೆ. ನಡೆಯಲಿ ಆಚೆಗೆ ನಡೆಯ. ಏಯ್, ನೀನ್ ಇಲ್ಲಿ ನಿಂತ್ಕೊಂಡು ಪಿಟಿಲ್ ಕೊಯ್ಬೇಡ, ಹೋಗ ಆಚೆ. ನಮ್ ಟೈಮ್ ಇನ್ನೂ ಮುಗ್ದಿಲ್ಲ. ಬಜಾಯಿಸ್ಬಿಡ್ತೀನಿ. ಇದ್ರಲ್ಲೇನೋ ಮೋಸ ನಡೆದಿದೆ. 12 ಗಂಟೆ ಆಯ್ತು. 10 ಗಂಟೆ ಕಣ. 12. 10 ಗಂಟೆ. ಗಲಾಟೆ ಗಲಾಟೆ ಏನಿಲ್ಲ ಮಾವ, ಗಲಾಟೆ ಏನಿಲ್ಲ. ಅಲ್ಲಿ ನೋಡು ಟೈಮ್ ಎಷ್ಟು ಅಂತ. ಟೈಮ್ ನೋಡಲ್ಲಿ 12 ಆಯ್ತು. 12 ಆಯ್ತು ತಾನೆ? ಹೌದು. ಮುಚ್ಕೊಂಡು ಆಚೆ ಹೋಗಿ ಕೇಳು. ಇಲ್ಲ ಮಾವ, ನಾನ್ ಇನ್ನು ಈಗ ಒಳಗಡೆ ಹೋಗೋಗ 10 ಗಂಟೆ ಆಗಿತ್ತು. ಅಷ್ಟು ಬೇಗ 12 ಗಂಟೆ ಹೆಂಗಾಯ್ತು? ಅಯ್ಯೋ, ಇಲ್ಲಿ 12 ಗಂಟೆ ತೋರಿಸ್ತಾ ಇತ್ತಲ್ಲ ಕೃಷ್ಣ. ತೋರಿಸ್ತಾ ಇದ್ದಾನೆ. ನಡಿ ಆಚೆಗೆ. ಹೋಗಿ ಆಚೆ. ಲೇ ಬೇಗ ಬಾರೆ, ಈಗಲೇ 3 ವರ್ಷ ವೇಸ್ಟ್ ಆಗಿದೆ. ಮಗು ಬೇರೆ ಎತ್ಕೊಡ್ಬೇಕು. ಅಯ್ಯೋ ಕರ್ಮ, ಏನ್ ಎತ್ಕೊಡ್ತಿರೋ ಏನ್ ಕತೆನೋ. ಶಿಫ್ಟ್ ಡಿವೈಡ್ ಮಾಡ್ದಾಗ್ಲಿಂದ ಬರೀ ಜಗಳನೇ ಆಗೋಯ್ತು. ಈ ಮಾವನ್ನ ತಾತನ ಯಾವಾಗ ಮಾಡ್ತಿರೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್, ಪ್ರಿಯಾ ಅನ್ನೋರು ನೀವೇ ತಾನೆ? ಹೌದು. ನಿಮ್ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ, ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತ. ಹೌದಾ? ರಂಗಣ್ಣ, ಅಮ್ಮೋರೆ, ಯಜಮಾನ್ರು ಬಂದ ತಕ್ಷಣ ದಯವಿಟ್ಟು ಅವ್ರಿಗೆ ಈ ವಿಷಯನ ಹೇಳ್ಬಿಡಿ. ಆಯ್ತು, ಬನ್ನಿ. ಬನ್ನಿ ಮೇಡಮ್. ನಿನ್ನ
ನಿನ್ನಂತ ಮಿಡಿ ನಾಗರಾಗೋಸ್ಕರ ಹಗಲು ರಾತ್ರಿ ಹಾರಾಡ್ತಾ ಕಾಯ್ತಿರೋ ಹದ್ದು. ಏ ಎಲ್ಲ ಹೋಗ್ತೀಯ ಎಲ್ಲ ಗಾಡಿನ ಆಯ್ತದ ನಿನ್ನ ಅಯ್ಯೋ ಎಷ್ಟೊಂದು ರಕ್ತ. ಇದೆ ಐದು ನಿಮಿಷ ತಡವಾಗಿ ಹೋಗಿದ್ರು ಅವಳ ಜೀವನನೇ ಹಾಳಾಗೋಗ್ಬಿಡ್ತಿತ್ತು. ಇಷ್ಟ ದಿನ ನನ್ನ ಪ್ರೀತಿನ ಮುಚ್ಚಿಟ್ಟಿದ್ದು ದೊಡ್ಡ ತಪ್ಪು. ಹೇಗಾದ್ರೂ ನನ್ನ ಪ್ರೀತಿನ ಅವಳಿಗೆ ಹೇಳ್ಬಿಡ್ಬೇಕು. ಆದ್ರೆ ಹೇಳಕ್ ನನಗೆ ಧೈರ್ಯ ಇಲ್ಲ. ಏನ್ ಮಾಡ್ಲಿ? ನನ್ನ ಮನಸ್ಸಿನಲ್ಲಿರೋದನ್ನ ಅವ್ರಿಗೆ ಹೇಳ್ದೆ ತುಂಬಾ ತಪ್ಪು ಮಾಡ್ಬಿಟ್ಟೆ. ಹೌದು, ಇನ್ನು ಲೇಟ್ ಮಾಡಬಾರ್ದು.
7 ಗಂಟೆ ಆಗೋಯ್ತಲ್ಲ. ಮರ್ತೇ ಬಿಟ್ಟಿದೆ. ಬನ್ನಿ, ನಾನು ನಿಮ್ಮನ್ನ ನೋಡಕ್ಕೆ ಹೊರಟಿದ್ದೆ. ಏನ್ ವಿಷಯ? ಅದು ಮೊದಲು ನೀವು ಬಂದ ವಿಷಯ ಹೇಳಿ. ನಾನೀಗ ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೌದಾ? ತುಂಬಾ ಸಂತೋಷ. ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ನಾನ್ ನಿಮ್ಗೊಂದು ಪರ್ಸನಲ್ ವಿಷಯ ಹೇಳ್ಬೇಕು. ಹೇಳಿ. ನಾನ್ ಕಾಲೇಜಲ್ಲಿ ಓದ್ತಿರುವಾಗ ಪ್ರಕಾಶ್ ಅನ್ನೋ ಹುಡುಗನ ಇಷ್ಟಪಟ್ಟಿದ್ದೆ. ಅವನು ನನ್ನ ತುಂಬಾ ಇಷ್ಟಪಟ್ಟಿದ್ದ. ಇಬ್ರು ಮದ್ವೆ ಆಗೋಣ ಅಂತ ತೀರ್ಮಾನ ಮಾಡಿದ್ವಿ. 1 ವರ್ಷ ಟ್ರೈನಿಂಗ್ಗೋಸ್ಕರ ಅಮೆರಿಕ ಹೋಗಿದ್ದ. ಈಗ ವಾಪಸ್ ಬರ್ತಿದ್ದಾನೆ. ನಾನು ಎಷ್ಟು ದಿನ ಅಂತ ನಿಮಗ್ ಭಾರವಾಗಿರ್ಲಿ. ಅದು ಅಲ್ಲದೆ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ಅದಕ್ಕೆ ಮದ್ವೆಗೆ ಒಪ್ಕೊಂಡೆ. ರೀ ರೀ ಏನಾಯ್ತು? ಏನಿಲ್ಲ. ಕೀ ತಗೊಳ್ಳಿ. ಇಷ್ಟು ದಿನ ಆಶ್ರಯ ಕೊಟ್ಟು ಕಾಪಾಡಿದ ಪುಣ್ಯಾತ್ಮರು ನೀವು. ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋಲ್ಲ. ನೀವು ಸಹಾಯ ಮಾಡಿದ ಹಣನ ಮದ್ವೆ ಆದ್ಮೇಲೆ ತಂದುಕೊಡ್ತೀನಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸಹಾಯ ಮಾಡಿದೆ ಅಷ್ಟೇ, ಸಾಲ ಅಂತ ಕೊಡ್ಲಿಲ್ಲ. ಸಾರಿ. ಬರ್ತೀನಿ. ಆಯ್ತು. ಒಂದ್ ನಿಮಿಷ ಇರಿ. ರಮಣ, ನಮ್ಮ ಪ್ರಿಯ ಒಂಥರ ಇದೆಯಾ? ಏನಿಲ್ವಲ್ಲ, ನಮ್ ಪ್ರಿಯವ್ರಿಗೆ ಮದುವೆ ನಿಶ್ಚಯ ಆಗಿದೆ. ಓಹ್, ಮದುವೆ ಆಗೋ ಹೆಣ್ಣನ್ನ ನಾವು ಬರೀ ಕೈಲಿ ಕಳಿಸ್ಬಾರ್ದಲ್ವಾ? ಇದ್ರ ಜೊತೆಗೆ ಅರ್ಶಿನ ಕುಂಕುಮ ಸೀರೆ ಕೊಟ್ಟು ಕಳಿಸಿ. ಸರಿ. ಪ್ರಿಯವಾ, 1 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಮದುವೆ ಆಗ್ತಾ ಇದ್ದೀರಂತೆ. ತುಂಬಾ ಸಂತೋಷ ಕಣವ. ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ. ತಗೊಳ್ಳಿ. ಇದೆಲ್ಲ ಯಾಕೆ ರಾಮಣ್ಣ? ಚಂದ ಕೇಳಿದ್ರಿ. ಮನೆಗ್ ಬಂದ್ ಹೆಣ್ಮಕ್ಳನ್ನ ನಮ್ ಮುತ್ತಣ್ಣ ಯಾವತ್ತೂ ಬರೀ ಕೈಲಿ ಕಳಿಸ್ದವನಲ್ಲ. ಕುಂತ್ಕೊಳ್ಳಿ, ಬೇಡ ಅನ್ಬಾರ್ದು. ಕುಂತ್ಕೊಳ್ಳಿ. ಸರಿ. ಒಳ್ಳೇದಾಗ್ಲಿ ಕಣ್ರಪ್ಪ. ಬರ್ತೀನಿ ರಾಮಣ್ಣ. ಹೋಗ್ ಬನ್ನಿ.
ನೀನ್ ಹಿಂಗ್ ಮಾಡಿ ಸರಿನಾ ಮುತ್ತಣ್ಣ? ನಾನೇನ್ ಮಾಡ್ದೆ ರಮಣ್ಣ? ಏನ್ ಮಾಡ್ದೆ? ಊರವ್ರಿಗೆಲ್ಲ ಉಪಕಾರ ಮಾಡೋ ನೀನು ನೀನು ಹಿಂಗ್ ಮೋಸ ಮಾಡ್ಕತ್ಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಏನ್ ಮೋಸ ಮಾಡ್ಕೊಂಡೆ ರಮಣ್ಣ? ಏನಿದು? ಮನಸ್ಸೊಳಗ ಆಸೆ ಮಡ್ಕೊಂಬಿಟ್ಟು ಮಾತಲ್ಲಿ ಹೊರಗಡೆ ಹೇಳ್ದೆ ನೀನೇ ದ್ರೋಹ ಬಕ್ಕೊಂಬಿಟ್ಟಲ್ಲ. ನೀನ್ ನನಗೊಂದ್ ಮಾತು ಹೇಳಿದ್ರೆ ಆ ಹುಡುಗಿ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತಾ ಇದ್ನಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ ಮುತ್ತಣ್ಣ. ನೀನ್ ಹೂ ಅನ್ನು, ಆ ಹುಡುಗಿ ಎಲ್ಲೇ ಇರ್ಲಿ ನಾನ್ ಹುಡುಕ್ಸಿ ವಿಷಯ ತಿಳಿಸಿ ಕರ್ಕೊಂಬಂದ್ ನಿನ್ಗೆ ಒಪ್ಪಿಸ್ತೀನಿ. ಇಲ್ಲ ರಮಣ್ಣ, ಪ್ರಿಯಾ ಈಗ ಬೇರೆಯವ್ರ ಸೊತ್ತಿಗೆ ಆಸೆ ಪಡೋದು ಪಾಪದ ಕೆಲ್ಸ. ಪ್ರಿಯಾನ್ ಪಡೆಯೋ ಭಾಗ್ಯ ಆ ದೇವ್ರ ನಡೆಯಲ್ ಬರ್ತಿಲ್ಲ. ಮರ್ತು ಬಿಡೋಣ. ಈ ಮನೆಯಲ್ಲಿ ಸಂತಾನದ ಕೊರತೆ ತುಂಬೈತಿ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ನೀನು ಒಂದು ಮಂಚದ ಮೇಲೆ ಮಲಗ್ತಾ ಇದೀಯಾ? ಎಲ್ರು ಹತ್ತತ್ ಮಂಚದ ಮೇಲೆ ಮಲಗ್ತಾರೆ, ಒಂದೇ ಮಂಚದ ಮೇಲೆ ನಾನು ಮಲಗೋದು. ಆ ಮಂಚದಲ್ಲಿ ದೋಷ ಇದೆ. ಮಂಚದಲ್ಲಿ ದೋಷನಾ? ಹೆಬ್ಬಾಗ್ಲಲ್ಲಿ ನಿಂತು ಕಬ್ಬಾಳಮ್ಮ ನುಡಿತಾವಳೆ. ಏನ್ ನುಡಿತಾವಳೆ? ಮಸಣದ ಮಾರಿ ಮಲಗೋ ಮಂಚ ಅದು. ಅದಕ್ಕೆ ಮಂಚದ ಮೇಲೆ ಮಲಗೋದನ್ನು ಬಿಟ್ಟು ನೆಲದ ಮೇಲೆ ಮಲಗಿ 9 ತಿಂಗಳು ಸಂಸಾರ ಮಾಡಿದ್ರೆ ನಿನಗೆ ಮಕ್ಕಳು ಭಾಗ್ಯ ಖಂಡಿತ ಆಗುತ್ತೆ. ಇದು ಸತ್ಯ. ಒಂದೇ ವರ್ಷದಲ್ಲಿ ಸಂತಾನ? ಎಲ್ಲಿಗಿದೆ ಪಾದ? ಅಯ್ಯೋ, ಒಂದೇ ವರ್ಷದಲ್ಲಿ ಒಂದು ಬೇಬಿ ಕಮ್ಮಿಂಗು. ನನ್ನ ಮಾವನ ಸಮಸ್ತ ಆಸ್ತಿ ನನಗೆ ಶಿಫ್ಟಿಂಗು. ಅಯ್ಯಯ್ಯ, ನಿನ್ ಮನೆ ಹಾಳಾಗೋಗ. ಅರ್ಜೆಂಟ್ ಆಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಬೇಡ. ಅಗ್ರಿಮೆಂಟ್ ಆಮೇಲೆ ಮಾಡ್ಲು. ನಾನೇನೇ ಒಂದು ಹೊಸ ಶರ್ಟ್ ಈಗ ಸದ್ಯಕ್ಕೆ. ಒಂದ್ ನಿಮಿಷ, 50 ಪೈಸೆ ಇದೆ, ಕಾಫಿ ತಿಂಡಿ ಮಾಡ್ಕೊಂಡ್ಬಿಡ್ರು. ಕೆಟ್ಟ ಕಾಲ ಬರ್ತೈತಿ. ಯಾಕೆ ಚಿಂತೆ ಮಾಡ್ತೀಯ? ನಾನಿಲ್ವಾ? ಎಲ್ಲ ನೋಡ್ಕೊತೀನಿ. ಕೃಷ್ಣಣ್ಣ, ಆಹಾ ಕೃಷ್ಣಣ್ಣ, ಮದ್ವೆ ಆದ್ಮೇಲೆ ನೀನೇ ಮಗು ತರ ಮುದ್ದಾಗೋಗ್ಬಿಟ್ಟಿದ್ಯಾ. ಕೈ ಎಲ್ಲಿಗೆ ಹೋಗಿದ್ರು? ಅಣ್ಣ ಅವರು ನಮ್ಮ ಸಂಸಾರ ಪಿಕ್ಚರ್ ನೋಡ್ಕೊಂಡು ಸಂತೆ ಮುಗಿಸ್ಕೊಂಡ್ ಬರ್ತಾ ಇದೀವಿ. ಅಯ್ಯೋ, ಅವ್ರ ಸಂಸಾರ ಸುಖವಾಗೇ ಇರುತ್ತೆ ಕೃಷ್ಣಣ್ಣ. ಇಲ್ಲಿ ನಮ್ಮ ಸಂಸಾರ ಸುಖವಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳು. ಏನದು? ನೋಡು, ಒಂದೇ ಮಂಚಕ್ಕೆ ಇಬ್ರು ಕಿತಾಡ್ತಾ ಇದೀವಿ. ಯಾರಿಗಾದ್ರೂ ಸುಖ ಇದ್ಯಾ? ಅದಕ್ಕೆ ಫುಲ್ ಟೈಮ್ ಫುಲ್ ಮಂಚನ ನಿನಗೆ ಬಿಟ್ಕೊಟ್ಬಿಡ್ತೀನಿ. ಎಂಜಾಯ್. ಹೌದಾ? ನಿನ್ ಮೇಲೆ ಆನೆ. ಏನ್ ರಾಮಣ್ಣ ಇದು? ಮಾಲ ಗೊಬ್ಬರನ? ನಮ್ಮ ಆಫೀಸರ್ ಬಂದು ಬಿಚ್ ನೋಡ್ಬಿಟ್ಟು ಉಗಿದು ವಾಪಸ್ ಕಳ್ಸಿದಾರೆ. ಮುತ್ತಣ್ಣರ್ ಫ್ಯಾಕ್ಟ್ರಿ ಮಾಲು ಅಂದ್ರೆ ಅವ್ರು ಬಿಚ್ ಕೂಡ ನೋಡ್ತಾ ಇರ್ಲಿಲ್ಲ. ಒಳ್ಳೆ ಕಸ ಇದ್ದಂಗೈತೆ ನೋಡಿ. ಇನ್ ಮುಂದೆ ನಮಗೂ ನಿಮ್ಗೂ ಯಾವ್ದೇ ತರದ ವ್ಯವಹಾರ ಬೇಡವಂತೆ. ಮೊದಲು ನಮ್ ಹಣ ವಾಪಸ್ ಕಳಿಸ್ಬೇಕಂತೆ. ಇಳಿಸ್ರ ಎಲ್ಲ ಇಳಿಸ್ರ. ಮುತ್ತಣ್ಣ, ಫ್ಯಾಕ್ಟ್ರಿಗೆ ನೀನ್ ಕಾಲಿಡ್ದೆ ನಮ್ ವ್ಯಾಪಾರ ವ್ಯವಹಾರ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ. ದಿನೇ ದಿನೇ ಹಣಕಾಸಿನ ತೊಂದರೆ ಹೆಚ್ಚಾಗ್ತಾ ಇದೆ. ಈ ತಿಂಗಳೇನೋ ಮನೇಲಿದ್ದ ಚಿನ್ನ ಬೆಳ್ಳಿ ಎಲ್ಲ ಮಾರ್ಬಿಟ್ಟು ಕೆಲ್ಸಗಾರರಿಗೆ ಹೇಗೋ ಸಂಬಳ ಕೊಟ್ವಿ. ಇವತ್ತು ಆ ಕುರ್ಲಾನ್ ಕಂಪ್ನಿಯವರು ಮಾಲ್ ಚೆನ್ನಾಗಿಲ್ಲ ಅಂತ ತಗೊಂಡೋಗಿದ್ ಲೋಡ್ ಅಷ್ಟನ್ನು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ವ್ಯವಹಾರ ನಡೆಸೋದು ಹೇಗೆ ಅಂತ ಭಯ ಆಗ್ತಾ ಇದೆ ಮುತ್ತಣ್ಣ. ಏನೇನ್ ನಡಿಬೇಕೋ ನಡಿಲಿ ಬಿಡು. ಓ, ಚಂದನ್ ಮಲ್ ಸೇಟ್ ಬಂದ್ರು. ಮುತ್ತಣ್ಣಾಜಿ, ಸೇಠ್ಜಿ ಬನ್ನಿ ಬನ್ನಿ. ಅರೆ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸೇಠ್ಜಿ. ನಮಸ್ಕಾರ. ಕೂತ್ಕೊಳ್ಳಿ ಸೇಠ್ಜಿ. ನಾವು ಕೂತ್ಕೊಳಕ್ ಬಂದಿಲ್ಲ ಸ್ವಾಮಿ, ವಸೂಲಿಗೆ ಬಂದದ್ದು. 1.5 ಕೋಟಿ ರೊಕ್ಕ ತಕೊಂಡು 1 ವರ್ಷ ಆಯ್ತಾ ಬಂತು. ಅಸಲಿಗೂ ಇಲ್ಲ, ಬಡ್ಡಿಗೂ ಇಲ್ಲ.
ನೀವು ದೊಡ್ಡ ಮನುಷ್ಯರು ಸ್ವಾಮಿ, ಹಂಗ್ ಮಾಡ್ಬೋದಾ? ದೇಗೋ ಮುತ್ತಣ್ಣಾಜಿ, ನಿಮ್ ಮನೆ ಆಸ್ತಿನೆಲ್ಲ ಹರಾಜ್ ಹಾಕಿ ನನ್ನ ದುಡ್ಡು ನಾನು ತಗೋಬೇಕು. ಹರಾಜ್ ಹಾಕಿದ್ರೆ ನಿಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಇವಾಗ ನಾನು ಏನ್ ಮಾಡ್ಬೇಕು? ನೀವು ಮನೇನ ಬಿಟ್ಕೊಟ್ಬಿಟ್ರೆ ಇದನ್ನೆಲ್ಲಾ ಮಾರಿ ನನ್ನ ಹಣನ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ. ಮುತ್ತಣ್ಣ, ತಗೊಳ್ಳಿ ಸೇಠ್ಜಿ. ನಮಸ್ಕಾರ. ಯಾಕೆ ಹೇಳ್ತಾ ಇದ್ದೀರಾ? ಸುಖ ಬಂದಾಗ ಸಂತೋಷವಾಗಿ ಅನುಭವಿಸೋ ನಾವು ಕಷ್ಟ ಬಂದಾಗ್ಲೂ ಸಂತೋಷವಾಗಿ ಸ್ವೀಕರಿಸ್ಬೇಕು. ಇಷ್ಟ ದಿನ ಋಣ ಇತ್ತು, ಒಟ್ಟಿಗೆ ಇದ್ವಿ. ಈಗ ಋಣ ಮುಗೀತು, ಬೇರೆ ಆಗ್ತಿದ್ವಿ ಅಷ್ಟೇ. ರಮಣ, ತಗೊಳ್ಳಿ. ತಗೊಳ್ಳಿ. ಇದನ್ನ ನೀವು ಹಂಚ್ಕೊಂಡು ನಿಮ್ ದಾರಿ ನೋಡ್ಕೊಳ್ಳಿ.